ನೀವು ಆವಾಗ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಹಾಗಾಗಿ ನೀವು ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಕೂತ್ಕೊಂಡು ನೀವು ಒಂದು ಬುಕ್ಕಲ್ಲಿ ನಿಮ್ಗೆ ಏನೇನು ಥಾಟ್ಸ್ ಇದೆ, ಆ ವಾರದಲ್ಲಿ ಏನೇನಾಯಿತು ಇದನ್ನೆಲ್ಲ ನೀವು ಬರ್ಕೊಂಡ್ರೆ ನಿಮ್ಮ ಮೈಂಡು ಫ್ರೀ ಆಗುತ್ತೆ. ದಿನ ಮಾಡಿದ್ರೆ ಧ್ಯಾನನ 5 ನಿಮಿಷ ತುಂಬ ಬೆನಿಫಿಷಿಯಲು. ನೀವು ಪ್ರತಿದಿನ ಎಲ್ಲ ಟಾಕ್ಸಿನ್ಸ್ನ ರಿಮೂವ್ ಮಾಡ್ದಂಗೆ ಆಗ್ತಾಯಿದೆ. ಇದು ತುಂಬ ತುಂಬ ಮುಖ್ಯ. ಯಾಕೆಂತಂದರೆ ನಾವು ಏನಾದರೂ ಫುಡ್ ತೊಗೊಂಡ್ರೆ ಉಬ್ಸ ಆಗೋದು ಈ ಥರದ್ದೆಲ್ಲ ಆಗುತ್ತೆ, ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ನಮಗೆ ಎಫೆಕ್ಟು. ಆದರೆ ನಾವು ಈ ಸ್ಟ್ರೆಸ್ಸಿಂದ ಆಗ್ತಾ ಇರೋ ಇದೆಯಲ್ಲ ಅದು ನಮ್ಗೆ ಗೊತ್ತಾಗಲ್ಲ. ಗೊತ್ತಾಗೋ ಅಷ್ಟರಲ್ಲಿ ಎಷ್ಟೊಂದು ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಈ ಕ್ರೋನಿಕ್ ಡಿಸೀಸ್ ಅಂತ ಇದೆಯಲ್ಲ, ಇವತ್ತು ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಎಷ್ಟೊಂದು ಸಲ ಇದಕ್ಕೆ ಪ್ರತಿಯೊಂದು ರೋಗಕ್ಕೂ ಹಿಂದೆ ಒಂದು ನೆಗೆಟಿವ್ ಥಾಟ್ ನಮ್ಮ ಮೈಂಡಲ್ಲಿ ರನ್ ಆಗ್ತಿರುತ್ತೆ. ಒಂದು ಬುಕ್ ಇದೆ, ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ. ಆ ಬುಕ್ಕಲ್ಲಿ ಹೇಳೋದು, ಈ ಕ್ಯಾನ್ಸರ್ ಬರುತ್ತಲ್ಲ ಅವ್ರು ಕಂಟಿನ್ಯೂಸ್ ಆಗಿ ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ, ಐ ಆಮ್ ನಾಟ್ ವರ್ತಿ ಆಫ್ ದಿಸ್ ಲೈಫ್, ಅಂದರೆ ನಾನು ಬದುಕೋ ಅಷ್ಟು ವರ್ತಿ ಇಲ್ಲ ಲೈಫಲ್ಲಿ. ಅಥವಾ ಕೆಲವರು ಹಾರ್ಟ್ ಇಶ್ಯೂಸ್ ಇರೋರು ಜಾಯ್ ಇಸ್ ಸಕ್ಡ್ ಔಟ್ ಆಫ್ ದಿಯರ್ ಲೈಫ್ ಅಂತಾರೆ. ಅಂದರೆ ಅವ್ರಿಗೆ ಖುಷಿನ ಬೇರೆ ಯಾರೋ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ಅದು ಕಂಟಿನ್ಯೂಸ್ ಆಗಿ ಈ ಥಾಟ್ ರನ್ ಆಗಿ ಅದು ಫಿಸಿಕಲ್ ಬಾಡಿನಲ್ಲಿ ಶೋ ಅಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಆವಾಗ ಡಿಸ್ಟ್ರೆಸ್ ಮಾಡ್ಕೋತಾ ಇರಬೇಕು. ನೀವು ಫೈಂಡ್ ಔಟ್ ಮಾಡಬೇಕು ನಿಮ್ಗೆ ಯಾವ್ದು ಡಿಸ್ಟ್ರೆಸ್ ಮಾಡುತ್ತೆ. ಕೆಲವ್ರಿಗೆ ಧ್ಯಾನ ಇರ್ಬೋದು, ಕೆಲವ್ರಿಗೆ ಮ್ಯೂಸಿಕ್ ಇರ್ಬೋದು, ಕೆಲವ್ರಿಗೆ ಯಾರ ಜೊತೆನೋ ಮಾತಾಡೋ ಅಂಥದ್ದು ಇರ್ಬೋದು. ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಹುಡುಕೊಂಡು ಅದನ್ನು ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡಬೇಕು. ಇದು ತುಂಬ ಮುಖ್ಯ.